ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. KBC MS Excel ಎಪಿಸೋಡ್ 17 ಆರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಇಂದಿನ ಈ ಒಂದು ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ನಲ್ಲಿ ರೋಸ್, ಕಾಲಮ್ಸ್ ಮತ್ತೆ ಶೀಟ್ ಅನ್ನ ಹೈಡ್ ಮತ್ತೆ ಅನ್ಹೈಡ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ತಾ ಇದೀವಿ. ಈ ಹೈಡ್ ಮತ್ತೆ ಅನ್ಹೈಡ್ ಯಾವಾಗ ಪ್ರಯೋಜನಕ್ಕೆ ಬರುತ್ತೆ ಅಂತಂದ್ರೆ, ಒಂದು ಉದಾಹರಣೆ ಕೊಡೋದಾದ್ರೆ, ಲಾರ್ಜ್ ಡೇಟಾ ಇರುತ್ತೆ, 16 ಕಾಲಮ್ಸ್ 16 ರೋಸ್ ಇರುವಂತಹ ಡೇಟಾ ಇರುತ್ತೆ. ಆ ಸಂದರ್ಭದಲ್ಲಿ ನಮ್ಗೆ ಕೆಲವು ಕಾಲಮ್ಸ್ ಮತ್ತೆ ರೋಸ್ ಗಳ ಡೇಟಾನ ಪ್ರಿಂಟ್ ತೆಗಿಬೇಕಾಗಿರುತ್ತೆ. ಉಳಿದ ಡೇಟಾ ಮತ್ತೆ ಬೇರೆ ಸಂದರ್ಭದಲ್ಲಿ ಅವಶ್ಯಕತೆ ಇರೋದ್ರಿಂದ ಅದನ್ನ ಅಳಿಸೋದು ಅಷ್ಟು ಸಮಂಜಸ ಅನ್ಸಲ್ಲ. ಆವಾಗ ಬೇಡದೇ ಇರೋ ರೋಸ್ ಮತ್ತೆ ಕಾಲಮ್ಸ್ ಗಳನ್ನ ಹೈಡ್ ಮಾಡ್ಬಿಟ್ಟು ಯಾವ್ದು ಬೇಕಿರುತ್ತೆ ಅದನ್ನ ವಿಸಿಬಲ್ ಮಾಡ್ಕೊಂಡು ಪ್ರಿಂಟ್ ತೆಗಿಯೋಕೆ ನಮ್ಗೆ ಈಸಿ ಆಗುತ್ತೆ. ಸೊ ಆವಾಗ ನಮ್ಗೆ ಬೇಕಿರೋ ಡೇಟಾ ನಮ್ಗೆ ಪ್ರಿಂಟ್ ಔಟ್ ಅಲ್ಲಿ ಬರುತ್ತೆ. ಮತ್ತೆ ಅದನ್ನ ವಾಪಸ್ಸು ಅನ್ಹೈಡ್ ಮಾಡ್ಕೊಂಡು ನಾವು ಡೇಟಾನ ಇಟ್ಕೋಬಹುದು. ಸೊ ಇವಾಗ ನನ್ ಮುಂದೆ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ಓಪನ್ ಆಗಿದೆ. ಈ ಎಕ್ಸೆಲ್ ಅಲ್ಲಿ ಇರುವಂತಹ ರೋಸ್, ಕಾಲಮ್ಸ್ ಮತ್ತೆ ಶೀಟ್ ಅನ್ನ ಹೇಗೆ ಹೈಡ್ ಮತ್ತೆ ಅನ್ಹೈಡ್ ಮಾಡೋದನ್ನ ತಿಳಿದುಕೊಳ್ಳೋಣ. ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. kt.xlsx Excel. ಓಕೆ, ಎಕ್ಸೆಲ್ ಅಲ್ಲಿ ಫೋಕಸ್ ಇದೆ. B1 A1. ಸೊ ಕಾಲಮ್ಸ್ ಮತ್ತೆ ರೋಸ್ ಗಳು ಇಲ್ಲಿ ಪ್ರೆಸೆಂಟ್ ಇದೆ. ಸೊ ನಮಗೆ ಹೈಡ್ ಮತ್ತೆ ಅನ್ಹೈಡ್ ಆಪ್ಷನ್ ಮತ್ತೆ ಅದೇ ಸೆಲ್ ಫಾರ್ಮ್ಯಾಟ್ ಆಪ್ಷನ್ ಅಲ್ಲಿ ಬರುತ್ತೆ. ಹೋಮ್ ಟ್ಯಾಬ್ ಅಲ್ಲಿ ಇದು ಅವೈಲಬಲ್ ಇದೆ. ಸೊ ಅಲ್ಲಿಗೆ ತೆಳೋದಕ್ಕೆ ಶಾರ್ಟ್ ಕಟ್ AltHOU ಪ್ರೆಸ್ ಮಾಡಿದ್ರೆ ಸೊ ನಮ್ಗೆ ಸಾಕಷ್ಟು ಆಪ್ಷನ್ಸ್ ಸಿಗುತ್ತೆ. ಸೊ ಇಲ್ಲಿ B1. ಸೊ ಫೋಕಸ್ ಇಲ್ಲಿ B1 ಅಲ್ಲಿ ಫೋಕಸ್ ಇಟ್ಕೊಂಡು ಇವಾಗ Alt Ribbon tab H O O U hide rows CTRL +9 Alt H O U RCTRL +9 1 of 3. ಸೊ ಮೊದಲನೇ ಆಪ್ಷನ್ ಹೈಡ್ ರೋ ಅಂದ್ರೆ ಎಡದಿಂದ ಬಲಕ್ಕೆ ಇರುವಂತಹ ಆ ಒಂದು ರೋ ಅನ್ನ ಹೈಡ್ ಮಾಡೋದಕ್ಕೆ ಈ ಒಂದು ಆಪ್ಷನ್ ಇದೆ. ಇಲ್ಲಿ ಶಾರ್ಟ್ ಕಟ್ ಕೂಡ ಹೇಳ್ತಾ ಇದೆ. hide rows CTRL +9 Alt H O U RCTRL +9 1 of 3. ಕಂಟ್ರೋಲ್ 9 ಅನ್ನ ಪ್ರೆಸ್ ಮಾಡಿದ್ರೆ ರೋ ಹೈಡ್ ಆಗುತ್ತೆ. ಓಕೆ, ಕಂಟ್ರೋಲ್ ಶಿಫ್ಟ್ 9 ಅನ್ನ ಪ್ರೆಸ್ ಮಾಡಿದ್ರೆ ರೋ ಅನ್ಹೈಡ್ ಆಗುತ್ತೆ. hide columns CTRL +0 Alt H O U CTRL +0 2 of 3. ಕಂಟ್ರೋಲ್ +0 ಪ್ರೆಸ್ ಮಾಡಿದ್ರೆ ಕಾಲಮ್ ಹೈಡ್ ಆಗುತ್ತೆ. ಇಲ್ಲಿ 9 0 ಅಂತಂದ್ರೆ ಮೇಲ್ಭಾಗದಲ್ಲಿ QWERTYOUIP ಏನ್ ಈ ರೋ ಇದೆಯಲ್ಲ ಇದ್ರ ಮೇಲ್ಭಾಗದಲ್ಲಿ ಬರುವಂತಹ 9 ಮತ್ತೆ 0 ಗಳನ್ನ ಬಳಸಬೇಕಾಗುತ್ತೆ. ಸೊ ಕಂಟ್ರೋಲ್ 9 ಅನ್ನ ಪ್ರೆಸ್ ಮಾಡಿದಾಗ ರೋ ಹೈಡ್ ಆಗುತ್ತೆ. ಕಂಟ್ರೋಲ್ ಶಿಫ್ಟ್ 9 ಅನ್ನ ಪ್ರೆಸ್ ಮಾಡಿದಾಗ ರೋ ಅನ್ಹೈಡ್ ಆಗುತ್ತೆ. ಮತ್ತೆ ಕಂಟ್ರೋಲ್ 0 ಪ್ರೆಸ್ ಮಾಡಿದಾಗ ಕಾಲಮ್ ಹೈಡ್ ಆಗುತ್ತೆ. ಕಂಟ್ರೋಲ್ ಶಿಫ್ಟ್ 0 ಪ್ರೆಸ್ ಮಾಡಿದಾಗ ಕಾಲಮ್ ಅನ್ಹೈಡ್ ಆಗಬೇಕು, ಆದ್ರೆ ಅದು ಆಕ್ಷನ್ ಪರ್ಫಾರ್ಮ್ ಆಗಲ್ಲ. ಅದಕ್ಕೆ ನಾವು ಮ್ಯಾನ್ಯುಯಲ್ ಆಗಿ ಆ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ಅನ್ಹೈಡ್ ಮಾಡಬೇಕಾಗುತ್ತೆ. ಅದನ್ನ ನೋಡ್ತಾ ಹೋಗೋಣ ಮುಂದೆ. hide sheet Alt H O U S 3 of 3. ಶೀಟ್ ಅನ್ನ ಹೈಡ್ ಮಾಡೋದಕ್ಕೆ Alt HOUS ಅನ್ನ ಪ್ರೆಸ್ ಮಾಡಿದ್ರೆ ಶೀಟ್ ಹೈಡ್ ಆಗುತ್ತೆ. ಸೊ ಅದನ್ನ ಅನ್ಹೈಡ್ ಮಾಡೋದಕ್ಕೆ Alt HOUH ಅನ್ನ ಪ್ರೆಸ್ ಮಾಡಿದ್ರೆ ಅನ್ಹೈಡ್ ಆಗುತ್ತೆ. unhide rows CTRL +Shift Alt H O U OCTRL +Shift 1 of 3. ಓಕೆ, ಸೊ ಇವಾಗ ಇಷ್ಟು ಆಪ್ಷನ್ಸ್ ಗಳಿದೆ. ಇದರಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋದಾದ್ರೆ unhide columns CTRL +Shift Alt H O U LCTRL +Shift 2 of 3. ಓಕೆ, ಇವಾಗ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದೀನಿ. ಇಲ್ಲಿಂದ hide and unhide B1. ಆ ಒಂದು ಹೋಮ್ ಟ್ಯಾಬ್ ಅಲ್ಲಿ ಲಭ್ಯ ಇರುವಂತಹ ಮೆನ್ಯೂನ ಆಯ್ಕೆಗಳನ್ನ ನೋಡಿದೀವಿ. ಸೊ ಇವಾಗ ಫೋಕಸ್ ಬಿ ಕಾಲಮ್ ಅಲ್ಲಿ ನನ್ನ ಫೋಕಸ್ ಇದೆ. B2. ಬಿ ಕಾಲಮ್ ಅಲ್ಲಿ B2 ಅಂದ್ರೆ ರೋ 2 ಅಲ್ಲಿ ಫೋಕಸ್ ಇದೆ. ಸೊ ಇವಾಗ ಹೈಡ್ ಮಾಡೋದಕ್ಕೆ ಕಮಾಂಡ್ ಕಂಟ್ರೋಲ್ 9 ಅನ್ನ ಪ್ರೆಸ್ ಮಾಡಿದ್ರೆ ರೋ ಹೈಡ್ ಆಗುತ್ತೆ. ಕೇಳಿಸ್ಕೊಳ್ಳಿ, hide rows ಅಂತ ಹೇಳ್ತು. ಸೊ ಇವಾಗ ಅಪ್ ಏರೋ ಪ್ರೆಸ್ ಮಾಡಿದ್ರೆ B1 ಇದೆ, ಡೌನ್ ಏರೋ ಪ್ರೆಸ್ ಮಾಡಿದ್ರೆ B3 ಇದೆ, B2 A2 B2 C2 D2 ಈ ಏನದು ಒಂದು ಎಂಟೈರ್ ರೋ ಇದೆಯಲ್ಲ ಇದೆಲ್ಲ ಹೈಡ್ ಆಗಿರುತ್ತೆ. ಕನ್ಫರ್ಮೇಶನ್ ಗೆ ಸಿ ಬಂದ್ರೆ C3 ಇದೆ, ಅಪ್ ಏರೋ ಪ್ರೆಸ್ ಮಾಡಿದ್ರೆ C1. ಸೊ ಮೊದಲನೇದು ಮತ್ತೆ ಎರಡನೇ ರೋಗಳ ಮಧ್ಯೆ ಇರುವಂತ ಎರಡನೇ ರೋ ಏನಿದೆ ಅದು ಹೈಡ್ ಆಗಿದೆ. ಓಕೆ, ಸೊ ಇವಾಗ ಕಂಟ್ರೋಲ್ ಶಿಫ್ಟ್ 9 ಅನ್ನ ಪ್ರೆಸ್ ಮಾಡಿದ್ರೆ ಅನ್ಹೈಡ್ ಆಗುತ್ತಾ ಅಂತ ಚೆಕ್ ಮಾಡೋಣ. unhide rows ನೋಡಿ C1 C3 C4 C1. ಸೊ ಇಲ್ಲಿ ಕಂಟ್ರೋಲ್ ಶಿಫ್ಟ್ 9 ಅನ್ನ ಪ್ರೆಸ್ ಮಾಡಿದ್ರೆ ಅನ್ಹೈಡ್ ಆಗಿಲ್ಲ. ಸೊ ಇದನ್ನ ಅನ್ಹೈಡ್ ಮಾಡೋದಕ್ಕೆ ನಾವು ಒಂದು ರೋ 1 ಮತ್ತೆ ರೋ 3 ಅನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನಾವು ಅನ್ಹೈಡ್ ಮಾಡಬೇಕಾಗುತ್ತೆ. ಇಲ್ಲ ಇನ್ನೊಂದು ಮೆಥಡ್ ಗೋ ಟು ಅಲ್ಲಿ ರೋ ನಂಬರ್ ಅನ್ನ ಎಂಟ್ರಿ ಮಾಡಿದ್ರೆ ಸಾಕು. ಇವಾಗ ಎರಡನೇ ರೋ ಹೈಡ್ ಆಗಿರೋದ್ರಿಂದ B2
B2 ಅಥವಾ C2 ಅಥವಾ D2 ಅಥವಾ A2 ಯಾವ್ದಾದ್ರು ಒಂದನ್ನು ಬರೆದ್ರೆ ಸಾಕು. ಇಲ್ಲಿ A2 ಅಂತ ಬರಿತೀನಿ. A2. A2 ಮೇಲೆ ಎಂಟರ್ ಪ್ರೆಸ್ ಮಾಡಿದೀನಿ. At kt.xlsx Excel a table A2. A2 ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇಲ್ಲಿ ಕಂಟ್ರೋಲ್ ಶಿಫ್ಟ್ 9 ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಅನ್ಹೈಡ್ ಆಗುತ್ತಾ ಅಂತ ನೋಡೋಣ. Unhide rows A3 A2. ಓಕೆ, ಸೊ ಆ ಒಂದು ರೋ ಅನ್ನ ವಿಸಿಬಲ್ ಮಾಡಿಸಿ ಆವಾಗ ಆ ಕಮಾಂಡ್ ಅನ್ನ ಅಪ್ಲೈ ಮಾಡಿದ್ರೆ ರೋ ಅನ್ಹೈಡ್ ಆಗುತ್ತೆ. ಸೊ ಇವಾಗ ಇನ್ನೊಂದು ರೀತಿಯಲ್ಲಿ ಇದನ್ನ ಅನ್ಹೈಡ್ ಮಾಡೋದು ನೋಡೋದಾದ್ರೆ A1 A2. A2 ಅಲ್ಲಿ ಫೋಕಸ್ ಇದೆ. ಇವಾಗ ಕಂಟ್ರೋಲ್ 9 ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. Hide rows ರೋ ಹೈಡ್ ಆಯ್ತು, ಅಂದ್ರೆ ಎರಡನೇ ರೋ ಹೈಡ್ ಆಗಿದೆ. A1 A3. A1 ಮತ್ತೆ A3 ಮಧ್ಯೆ ಇರುವಂತ ರೋ A2 B2 C2 D2. ಓಕೆ, ಈ ಒಂದು ರೋ ಏನಿದೆಯಲ್ಲ ಇದು ಹೈಡ್ ಆಗಿದೆ. ಸೊ ಇವಾಗ ರೋ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮೊದಲನೇ ರೋ A1 through XFD1 selected row 1 column 1 space. ಮೊದಲನೇ ರೋ ಸೆಲೆಕ್ಟ್ ಆಯ್ತು. ಮತ್ತೆ ಶಿಫ್ಟ್ ಡೌನ್ ಏರೋ ಮಾಡಿದ್ರೆ ಎರಡನೇ ರೋ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ. ಮೂರನೇ ರೋ ಏನಿದೆಯಲ್ಲ ಅದು ಸೆಲೆಕ್ಟ್ ಆಗುತ್ತೆ. A1 through XFD3 selected row 1 through 3 column 1. ಓಕೆ, ಸೊ ಇವಾಗ ಸೆಲೆಕ್ಟ್ ಆಗಿದೆ. ಇವಾಗ ಕಂಟ್ರೋಲ್ ಶಿಫ್ಟ್ 9 ಅನ್ನ ಪ್ರೆಸ್ ಮಾಡಿದ್ರೆ Unhide rows A2 A1 A2 A3 A2. ಸೊ ಇವಾಗ ಕೂಡ ರೋಸ್ ಗಳನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಹೈಡ್ ಆಗಿರುವಂತ ಮಧ್ಯದ ರೋ ಅನ್ನ ನಾವು ಕಮಾಂಡ್ ಮೂಲಕ ತೆಗೆದುಕೋಬಹುದು. ಸೊ ಇದು ಒಂದು ಮೆಥಡ್ ಆಗುತ್ತೆ. ಅನ್ಹೈಡ್ ಮಾಡೋದಕ್ಕೆ ಇವಾಗ ಮತ್ತೆ ಆ ರೋ ನ ಮತ್ತೆ ಹೈಡ್ ಮಾಡ್ತಾ ಇದೀನಿ. Hide rows ರೋ ಹೈಡ್ ಆಯ್ತು. A1 A3 A1 ಮತ್ತೆ A3. ಸೊ ಇವಾಗ ಮೊದಲನೇ ರೋ ಅನ್ನ ಸೆಲೆಕ್ಟ್ ಮಾಡ್ತಾ ಇದೀನಿ. A1 through XFD1 ಮತ್ತೆ ಮೂರನೇ ರೋ, ಎರಡನೇ ರೋ ಆಲ್ರೆಡಿ ಹೈಡ್ ಆಗಿದೆ. A1 through XFD3 selected row 1 through 3 column 1. ರೋ 1 ಮತ್ತೆ ರೋ 3 ಸೆಲೆಕ್ಟ್ ಆಗಿದೆ. ರೋ 2 ಮಧ್ಯದಲ್ಲಿ ಹೈಡ್ ಆಗಿದೆ ಅಲ್ವಾ. ಸೊ ಇವಾಗ ಇದನ್ನ ಅನ್ಹೈಡ್ ಮಾಡೋದಕ್ಕೆ ಇನ್ನೊಂದು ದಾರಿ ಅಂತಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮೆನ್ಯೂ ಏನಿದೆಯಲ್ಲ ಅಲ್ಲಿಗೆ ತೆರಳಿದ್ರೆ, ಈ ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿಗೆ ತೆರಳಿದ್ರೆ ನಮ್ಗೆ ಅನ್ಹೈಡ್ ಆಪ್ಷನ್ ಸಿಗುತ್ತೆ. ಇವಾಗ ಒಂದು ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡಬೇಕು, ಇಲ್ಲ ಶಿಫ್ಟ್ F10 ಮಾಡಿದ್ರು ನಾವು ಕಾಂಟ್ಯಾಕ್ಟ್ ಮೆನ್ಯೂಗೆ ತೆರಳ್ತೀವಿ. Cut, remove the selection and put it on the clipboard so you can paste it somewhere else. T1 of 3. ಅಪ್ ಏರೋ ಪ್ರೆಸ್ ಮಾಡ್ತಾ ಇದೀನಿ. Type the search unhide CTRL plus shift plus U4 of 4. ಅನ್ಹೈಡ್ ಆಪ್ಷನ್ ಇದೆ, ಇಲ್ಲಿ ಎಂಟರ್ ಪ್ರೆಸ್ ಮಾಡ್ತಾ ಇದೀನಿ. A table A1 through X A2 A1. ನೋಡಿ ಮೊದಲನೇ ರೋ ಇದೆ, A2 ಎರಡನೇ ರೋ ಇದೆ, A3 ಮೂರನೇ ರೋನು ಇದೆ. A2. ಸೊ ಹೈಡ್ ಆಗಿದ್ದಂತಹ ಆ ಒಂದು ರೋ ಇಲ್ಲಿ ಪ್ರೆಸೆಂಟ್ ಆಗಿದೆ. ಸೊ ಇವಾಗ ನಾವು ಕಂಟ್ರೋಲ್ 9 ಪ್ರೆಸ್ ಮಾಡೋದ್ರ ಮೂಲಕ ಹೈಡ್ ಮಾಡೋದನ್ನ ನೋಡಿದೀವಿ. ಸೊ ಹೈಡ್ ಮಾಡೋದಕ್ಕೆ ಕಂಟ್ರೋಲ್ 9 ಕಮಾಂಡ್ ಜ್ಞಾಪಕ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕಾಗುತ್ತೆ, ರೋ ಸೆಲೆಕ್ಟ್ ಮಾಡ್ಕೋಬೇಕು. A2 through XF. ರೋ ಸೆಲೆಕ್ಟ್ ಮಾಡಾದ ನಂತರ ಕಾಂಟ್ಯಾಕ್ಟ್ಸ್ ಮೆನ್ಯೂಗೆ ತೆರಳಿ. Cut, remove the selection and put it on the type the search unhide hide CTRL plus 9 H3 of 4. ಹೈಡ್ ಅನ್ನೋ ಆಪ್ಷನ್ ಇಲ್ಲಿ ಬರುತ್ತಲ್ಲ, ಇದ್ರ ಮೇಲೆ ಎಂಟರ್ ಪ್ರೆಸ್ ಮಾಡಿದ್ರೆ A table A2 through XFD A1 A3. ನೋಡಿ A1 ಮತ್ತೆ A3 ವಿಸಿಬಲ್ ಇದೆ. ಸೊ ಮಧ್ಯದಲ್ಲಿರುವಂತ A2 B2 C2 ಏನಿದೆ ಕಂಟಿನ್ಯೂಸ್ ಆಗಿ ರೋ ಇದೆಯಲ್ಲ, ಸೊ ಅದು ಹೈಡ್ ಆಗಿದೆ. B3 ಇದೆ, B1 ಇದೆ. ಸೊ ಮಧ್ಯದಲ್ಲಿ ಬರುವಂತಹ ರೋ, ಎಡದಿಂದ ಬಲಕ್ಕೆ ಇರುವಂತಹ ರೋ ಹೈಡ್ ಆಗಿದೆ. ಸೊ ಇವಾಗ ಇದನ್ನ ಅನ್ಹೈಡ್ ಮಾಡುವಂತಹ ವಿಧಾನವನ್ನ ನಾವು ಈಗಾಗಲೇ ನೋಡಿದೀವಿ. ಸೊ go to dialog, go to reference B, select 2. ಪ್ರೆಸ್ ಮಾಡಿ ಎಂಟರ್ ಮಾಡಿ kt.xlsx Excel a table B2 ಸೆಲೆಕ್ಟ್ ಆಗಿದೆ. ಇವಾಗ ಕಂಟ್ರೋಲ್ ಶಿಫ್ಟ್ 9 ಅನ್ನು ಪ್ರೆಸ್ ಮಾಡಿದ್ರೆ unhide rows B3 B2. ಸೊ ರೋ ಅನ್ಹೈಡ್ ಆಯ್ತು. ಇವಾಗ B1 ರೋ ಆದ ನಂತರ ಕಾಲಮ್. ಇವಾಗ ಫೋಕಸ್ ಇರುವಂತಹ ಬಿ ಕಾಲಮ್ ಅನ್ನ ಕಂಟ್ರೋಲ್ 0 ಪ್ರೆಸ್ ಮಾಡೋದ್ರ ಮೂಲಕ ಹೈಡ್ ಮಾಡಬಹುದು. hide columns. ಸೊ ಇವಾಗ A1 A ಇದೆ, C1 C ಇದೆ, B ಹೈಡ್ ಆಗಿದೆ. ಸೊ ಇದನ್ನು ಕೂಡ ಅನ್ಹೈಡ್ ಮಾಡೋದಕ್ಕೆ ಸೇಮ್ ಮೆಥಡ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ಒಂದು ಎರಡು ಕಾಲಮ್ ಗಳನ್ನ, ಎಡಗಡೆ ಇರೋದು ಮತ್ತೆ ಬಲಗಡೆ ಇರೋ ಎರಡು ಕಾಲಮ್ ಗಳನ್ನ ಸೆಲೆಕ್ಟ್ ಮಾಡಿ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡಿ ಅನ್ಹೈಡ್ ಮಾಡಬಹುದು. A1 ಈ ಒಂದು A1 through A1 million ಮತ್ತೆ ಸಿ ಕಾಲಮ್ ನ ಕೂಡ A1 through C1 million 48 ಮಾಡಿದೀನಿ. ಕಾಲಮ್ ಸೆಲೆಕ್ಟ್ ಮಾಡೋದಕ್ಕೆ ಕಂಟ್ರೋಲ್ ಸ್ಪೇಸ್, ರೋ ಸೆಲೆಕ್ಟ್ ಮಾಡೋದಕ್ಕೆ ಶಿಫ್ಟ್ ಸ್ಪೇಸ್. ಸೊ ಇವಾಗ ಈ ಎರಡು ಕಾಲಮ್ಗಳು ಇಲ್ಲಿ ಸೆಲೆಕ್ಟ್ ಆಗಿದೆ. ಸೊ ಇದಾದ ನಂತರ ನಾವಿಲ್ಲಿ ಅಪ್ಲಿಕೇಶನ್ ಕೀ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ cut, remove the type unhide CTRL plus shift plus U kt.x A1 B1 B1 C1. ಸೊ ಇವಾಗ ಬಿ ಕಾಲಮ್ ನಮ್ಗೆ ಇಲ್ಲಿ ಪ್ರೆಸೆಂಟ್ ಆಗ್ತಾ ಇದೆ. ಸೊ ಇದನ್ನ ನಾವು ಇಲ್ಲಿ ಶಾರ್ಟ್ ಕಟ್ ಕೀಸ್ ಗಳನ್ನ ಬಳಸೋದ್ರ ಮೂಲಕ ಮಾಡಬಹುದು, ಮತ್ತೆ ಅಲ್ಲಿ ಮೆನು ಅಲ್ಲಿ ತೆರಳಿ ಕೂಡ ಈ ಒಂದು ಹೈಡ್ ಕೆಲಸವನ್ನ ಮಾಡಬಹುದು, ಮತ್ತೆ ಅನ್ಹೈಡ್ ಕೆಲಸವನ್ನು ಕೂಡ ಅಲ್ಲೇ ನಿರ್ವಹಿಸಬಹುದು. ಇವಾಗ ಕೆಲವು ಸಂದರ್ಭಗಳಲ್ಲಿ ಏನಾಗಿರುತ್ತೆ, ಲೆಫ್ಟ್ ಕಾಲಮ್ ಮತ್ತೆ ಟಾಪ್ ರೋ ಹೈಡ್ ಆಗಿರುತ್ತೆ ಕೆಲವೊಂದು ಸಂದರ್ಭದಲ್ಲಿ. ಅವಾಗ ಎರಡು ಹೈಡ್ ಆಗಿರುವಂತಹ ರೋ ಅಥವಾ ಕಾಲಮ್, ಅದರ ಎರಡು ಅಕ್ಕಪಕ್ಕದ ರೋಸ್ ಮತ್ತೆ ಕಾಲಮ್ ಗಳನ್ನ ಸೆಲೆಕ್ಟ್ ಮಾಡಿ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡಿ ಅನ್ಹೈಡ್ ಮಾಡ್ತಾ ಇದ್ವಿ. ಆದ್ರೆ ಈ ಸಂದರ್ಭದಲ್ಲಿ ಏನಾಗಿರುತ್ತೆ, ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿರುವಂತಹ ಕಾಲಮ್ ಆಗಿರ್ಬೋದು ಅಥವಾ ಟಾಪ್ ಅಲ್ಲಿರುವಂತಹ ರೋ ಆಗಿರ್ಬೋದು ಹೈಡ್ ಆದಾಗ ಅದಕ್ಕೆ ಮತ್ತೆ ನಾವು ಗೋ ಟು ಆಪ್ಷನ್ ಅನ್ನ ಬಳಸ್ಕೊಂಡೆ ನಾವು ಅನ್ಹೈಡ್ ಮಾಡಬೇಕಾಗುತ್ತೆ. ಇವಾಗ A1 ನಲ್ಲಿ ಫೋಕಸ್ ಇದೆ. ಸೊ ಇವಾಗ ಕಂಟ್ರೋಲ್ 9 ಪ್ರೆಸ್ ಮಾಡ್ತಾ ಇದ್ದೀನಿ. ರೋಸ್ ಹೈಡ್ ಆಯ್ತು. A2 ಸ್ಟಾರ್ಟ್ ಆಗಿದೆ. A1 ಇಲ್ಲ,
ಇಲ್ಲ, B2, B1 ಇಲ್ಲ, B2, C2, C2, C1. ಸೊ ಈ ಮೊದಲನೇ ರೋ ಹೈಡ್ ಆಗಿದೆ. A2. So ಇವಾಗ ಅದನ್ನ ವಾಪಸ್ ಅನ್ಹೈಡ್ ಮಾಡಬೇಕು ಅಂತಂದ್ರೆ ಗೋ ಟು ಅಲ್ಲಿ Go to dialog A, selection A1 remove 1. ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿದ್ರೆ KT.XLSX, Excel, a table, A1. A1 ಡಿಸ್ಪ್ಲೇ ಆಗಿದೆ. ಇಲ್ಲಿ ಕಂಟ್ರೋಲ್ ಶಿಫ್ಟ್ 9 ಅನ್ನ ಪ್ರೆಸ್ ಮಾಡಿದ್ರೆ Unhide rows, ಅನ್ಹೈಡ್ ರೋ A2, A1. ವಾಪಸ್ಸು A1 ಪ್ರೆಸೆಂಟ್ ಆಗಿದೆ. ಅಂದ್ರೆ ಮೊದಲನೇ ರೋ ಇಲ್ಲಿ ವಾಪಸ್ ಬಂತು, ಡಿಸ್ಪ್ಲೇ ಆಗ್ತಾ ಇದೆ. ಇವಾಗ ಕಾಲಮ್ ಹೈಡ್ ಆಗಿದ್ರೆ A1. ಎ ಕಾಲಮ್ ಏನಾದ್ರು ಹೈಡ್ ಆಗಿದ್ರೆ ಅವಾಗ ಅನ್ಹೈಡ್ ಮಾಡೋದು ಹೇಗೆ? ಕಂಟ್ರೋಲ್ 0 ಪ್ರೆಸ್ ಮಾಡ್ತಾ ಇದ್ದೀನಿ. Hide columns, ಕಾಲಮ್ ಹೈಡ್ ಆಯ್ತು. B1, B1, ನೋಡಿ ಲೆಫ್ಟ್ ಏರೋ ಪ್ರೆಸ್ ಮಾಡಿದ್ರೆ B1, B2, B2. ಎ ಡಿಸ್ಪ್ಲೇ ಆಗ್ತಾ ಇಲ್ಲ. ಸೊ ಅದು ಹೈಡ್ ಆಗಿದೆ. ಸೊ ಇವಾಗ ಇದನ್ನ ಅನ್ಹೈಡ್ ಮಾಡೋದಕ್ಕೆ ಕಂಟ್ರೋಲ್ ಶಿಫ್ಟ್ 0 ವರ್ಕ್ ಆಗ್ಬೇಕಾಗಿತ್ತು, ವರ್ಕ್ ಆಗದೆ ಇರೋದ್ರಿಂದ ಇವಾಗ ಗೋ ಟು ಅಲ್ಲಿ A1 ಅಂತ ಅಥವಾ ಎ ಕಾಲಮ್ದು Go to dialog, go to ref A, selection 1. ಟೈಪ್ ಮಾಡಿದ್ರೆ KT.XLSX, Excel, a table, A1. ಸೊ ಇವಾಗ ಇದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಡಿಸ್ಪ್ಲೇ ಆಗ್ತಿರುವಂತ ಈ ಕಾಲಮ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು A1 through A1,048,005. ಅಪ್ಲಿಕೇಶನ್ ಕೀ ಅನ್ನ ಪ್ರೆಸ್ ಮಾಡಿದ್ರೆ Cut, remove the selection and put it on the clipboard, a table, A1 through A1, A2, A1. ಅಥವಾ ಯು ಪ್ರೆಸ್ ಮಾಡಿದ್ರೆ ಅನ್ಹೈಡ್ ಆಗುತ್ತೆ. ಅಲ್ಲಿ ಶಾರ್ಟ್ ಕಟ್ ಕೀಸ್ ಗಳು ಕೂಡ ಇರುತ್ತೆ. ಯು ಗೆ ಅನ್ಹೈಡ್. ಸೊ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡಿದ್ರೆ ಅನ್ಹೈಡ್ ಅಪ್ಲೈ ಆಯ್ತು. ಇವಾಗ ಎ ಕಾಲಮ್ A2. ಪ್ರೆಸೆಂಟ್ ಆಗ್ತಾ ಇದೆ. ಸೊ ಇದನ್ನ ನಾನು ಈಗಾಗಲೇ ಹೇಳ್ದಂಗೆ ಮೆನ್ಯೂ ಹೋಮ್ ಟ್ಯಾಬ್ ಅಲ್ಲಿ ಇರುವಂತಹ ಫಾರ್ಮ್ಯಾಟ್ ಸೆಲ್ ಫಾರ್ಮ್ಯಾಟ್ ಮೆನ್ಯೂ ಹೋಗಿ ಕೂಡ ಇದನ್ನ ಅಚೀವ್ ಮಾಡಬಹುದು. ಇವಾಗ ಶೀಟ್ ಹೈಡ್ ಮತ್ತೆ ಅನ್ಹೈಡ್ ಮಾಡೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ನನ್ನ ಮುಂದೆ ಪ್ರೆಸೆಂಟ್ ಇರುವಂತಹ ಈ ಶೀಟ್ ಯಾವುದು ಅಂತ ತಿಳ್ಕೊಳ್ಳೋದಾದ್ರೆ ಇನ್ಸರ್ಟ್ ನಂಬರ್ ಡಿಲೀಟ್ ಪ್ರೆಸ್ ಮಾಡ್ತಾ ಇದ್ದೀನಿ. Sheet A, A1. ಶೀಟ್ ಎ ಆಗಿದೆ. ಸೊ ಈ ಶೀಟ್ ಎ ಅನ್ನ ಹೈಡ್ ಮಾಡೋದಕ್ಕೆ Alt H-O-U-S ಅನ್ನ ಪ್ರೆಸ್ ಮಾಡಿದ್ರೆ ಶೀಟ್ ಹೈಡ್ ಆಗುತ್ತೆ. ಇವಾಗ ಪ್ರೆಸ್ ಮಾಡ್ತಾ ಇದ್ದೀನಿ. Ribbon tab H, O, hide B table, A1. ಇವಾಗ ನಾನು Alt H-O-U-S ಅನ್ನ ಪ್ರೆಸ್ ಮಾಡಿದ್ದೀನಿ. ಶೀಟ್ ಹೈಡ್ ಆಗಿದೆ. ಇಲ್ಲಿ ಯಾವ ಶೀಟ್ ಪ್ರೆಸೆಂಟ್ ಆಗ್ತಾ ಇದೆ ಅಂದ್ರೆ Sheet B, A1. ಶೀಟ್ ಬಿ ಪ್ರೆಸೆಂಟ್ ಆಗ್ತಾ ಇದೆ. ಸೊ ಕಂಟ್ರೋಲ್ ಪೇಜ್ ಅಪ್ ಮಾಡಿದ್ರೆ A1. ಶೀಟ್ ಎ ಗೆ ನ್ಯಾವಿಗೇಟ್ ಆಗ್ತಾ ಇಲ್ಲ. ಶೀಟ್ ಎ ಹೈಡ್ ಆಗಿದೆ. ಇವಾಗ ಹೈಡ್ ಆಗಿರೋ ಶೀಟ್ ಅನ್ನ ನೋಡೋದಾದ್ರೆ Alt H-O-U-H ಅನ್ನ ಪ್ರೆಸ್ ಮಾಡಿದ್ರೆ ಆಪ್ಷನ್ ಅಲ್ಲಿ ಹೈಡ್ ಆಗಿರೋ ಲಿಸ್ಟ್ ತೆರೆದುಕೊಳ್ಳುತ್ತೆ. ಅದರಲ್ಲಿ ಯಾವೆಲ್ಲ ಶೀಟ್ ಹೈಡ್ ಆಗಿರುತ್ತೆ ಅದನ್ನ ತೋರಿಸುತ್ತೆ. ಇವಾಗ Ribbon tab H, O, U, hide row 8, unhide dialog, unhide sheet, list Alt plus U, A1 of 1. ನಾನು Alt H-O-U-H ಅನ್ನ ಪ್ರೆಸ್ ಮಾಡಿದ್ದೀನಿ. ಇವಾಗ ಹೈಡ್ ಆಗಿರೋ ಶೀಟ್ ಗಳ ಲಿಸ್ಟ್ ತೋರಿಸ್ತಾ ಇರುತ್ತೆ. ಇಲ್ಲಿ ಪ್ರೆಸೆಂಟ್ಲಿ A list item focused 1 of 1. ಎ ಶೀಟ್ ಒಂದೇ ಒಂದಿದೆ. ಹಾಗಾಗಿ ಈ ಒಂದು ಶೀಟ್ ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಈ ಒಂದು ಓಪನ್ ಆಗಿರೋ ಬುಕ್ ಅಲ್ಲಿ ನಾವು ಹೈಡ್ ಮಾಡಿರುವಂತ ಶೀಟ್ ಗಳನ್ನ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಈ ಬುಕ್ ಅಲ್ಲಿರೋ ಶೀಟ್ ಗಳನ್ನ ಹೈಡ್ ಮಾಡಿದ್ರೆ ಮಾತ್ರ ಈ ಲಿಸ್ಟ್ ಅಲ್ಲಿ ಪ್ರೆಸೆಂಟ್ ಆಗುತ್ತೆ. ಬೇರೆ ಬುಕ್ ಶೀಟ್ ಗಳದ್ದು ಹೈಡ್ ಆಗಿದ್ರೆ ಅದು ಇಲ್ಲಿ ತೋರಿಸಲ್ಲ. ಆಯಾ ಬುಕ್ ಅನ್ನು ಓಪನ್ ಮಾಡಿ ಅಲ್ಲೇ ನೋಡ್ಬೇಕಾಗುತ್ತೆ. ಸೊ ಇವಾಗ ಎ ಶೀಟ್ ಮೇಲೆ ಪ್ರೆಸೆಂಟ್ ಇದೆ. ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OK button. ಓಕೆ ಮೇಲೆ ಸ್ಪೇಸ್ ಬಾರ್ ಮಾಡಿದ್ರೆ ಎ ಶೀಟ್ ಅನ್ಹೈಡ್ ಆಗುತ್ತೆ. Space KT.XLSX, Excel, a table, A1. ಓಕೆ ಎ ಶೀಟ್ ಅನ್ಹೈಡ್ ಆಯ್ತು. ಇವಾಗ ಒಂದಕ್ಕಿಂತ ಜಾಸ್ತಿ ಶೀಟ್ ಗಳನ್ನ ಹೈಡ್ ಮಾಡಿದಾಗ ಅಲ್ಲಿ ಯಾವ ರೀತಿ ನಾವು ಅನ್ಹೈಡ್ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ ಇವಾಗ ಎ ಶೀಟ್ ಪ್ರೆಸೆಂಟ್ ಆಗಿದೆ. B table, A1. ಕಂಟ್ರೋಲ್ ಪೇಜ್ ಡೌನ್ ಮಾಡಿದೀನಿ. ಬಿ ಶೀಟ್ ಅಲ್ಲಿ ಇದೀನಿ. ಇವಾಗ ಬಿ ಶೀಟ್ ಅನ್ನ Ribbon tab H, U, C table, A1. Alt H-O-U-S ಅನ್ನ ಪ್ರೆಸ್ ಮಾಡಿದೀನಿ. ಬಿ ಶೀಟ್ ಹೈಡ್ ಆಯ್ತು. ಕಂಟ್ರೋಲ್ ಪೇಜ್ ಅಪ್ ಮಾಡಿದ್ರೆ A table, A1. ಎ ಶೀಟ್ ಇದೆ. C table, A1. ಕಂಟ್ರೋಲ್ ಪೇಜ್ ಡೌನ್ ಮಾಡಿದ್ರೆ ಸಿ ಶೀಟ್ ಇದೆ. D table, A1. ನೆಕ್ಸ್ಟ್ ಕಂಟ್ರೋಲ್ ಪೇಜ್ ಡೌನ್ ಮಾಡಿದ್ರೆ ಡಿ ಶೀಟ್ ಇದೆ. ಇದನ್ನ ಹೈಡ್ ಮಾಡ್ತಾ ಇದ್ದೀನಿ. Alt H-O-U-S. Ribbon H, O, U, E table, A1. ಇವಾಗ ಬಿ ಮತ್ತೆ ಡಿ ಎರಡು ಶೀಟ್ ಹೈಡ್ ಆಯ್ತು. F table, A1. ಎಫ್ ಟೇಬಲ್ ಅನ್ನು ಕೂಡ ಹೈಡ್ ಮಾಡ್ತಾ ಇದ್ದೀನಿ. Ribbon tab 8, KT.XLSX, Excel, G table, A1. ಸೊ ಇವಾಗ ಒಟ್ಟು 3 ಶೀಟ್ ಗಳನ್ನ ಹೈಡ್ ಮಾಡಿದೀನಿ. ಬಿ ಡಿ ಎಫ್ 3 ಶೀಟ್ ಗಳನ್ನ ಹೈಡ್ ಮಾಡಿದೀನಿ. ಆ ಶೀಟ್ ಗಳು ಇಲ್ಲಿ ಕಂಟ್ರೋಲ್ ಪೇಜ್ ಅಪ್ ಮಾಡಿದ್ರೆ C, a table, A1. ಎ ಟೇಬಲ್ ಇದೆ. ಕಂಟ್ರೋಲ್ ಪೇಜ್ ಡೌನ್ ಮಾಡಿದ್ರೆ C table, A1. ಈ ಟೇಬಲ್ ಇದೆ. ಕಂಟ್ರೋಲ್ ಪೇಜ್ ಡೌನ್ ಮಾಡಿದ್ರೆ E table, A1. ಟೇಬಲ್ ಇದೆ. ಕಂಟ್ರೋಲ್ ಪೇಜ್ ಡೌನ್ ಮಾಡಿದ್ರೆ G table, A1. ಟೇಬಲ್ ಇದೆ. H table, A1. ಟೇಬಲ್ ಸೋ ಆನ್ ಉಳಿದ ಶೀಟ್ ಎಲ್ಲ ಪ್ರೆಸೆಂಟ್ ಆಗ್ತಾ ಇದೆ. So ಇವಾಗ ಹೈಡ್ ಆಗಿರೋ ಶೀಟ್ ಗಳ ಲಿಸ್ಟ್ ಗೆ ಹೋಗೋಣ. Alt H-O-U-S ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ಅಲ್ಲಿಗೆ ನ್ಯಾವಿಗೇಟ್ ಆಗ್ತಾ ಇದೀನಿ. Alt H-O-U-H. Ribbon tab H, U, 8, unhide dialog, unhide sheet, list Alt plus U, B1 of 3. ಇಲ್ಲಿ ಬಿ ಇದೆ. ಡೌನ್ ಏರೋ ಪ್ರೆಸ್ ಮಾಡಿದ್ರೆ D2 of 3. ಡಿ ಇದೆ. ಡೌನ್ ಏರೋ ಪ್ರೆಸ್ ಮಾಡಿದ್ರೆ F3 of 3. ಎಫ್ ಈ ಶೀಟ್ ಗಳು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಅಂದ್ರೆ ಹೈಡ್ ಆಗಿರೋದು ಇಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ಯಾವ ಶೀಟ್ ನಮ್ಗೆ ಬೇಕೋ ಆ ಶೀಟ್ ಮೇಲೆ ಫೋಕಸ್ ಇಟ್ಟು ಟ್ಯಾಬ್ ಕೀ ಅನ್ನು ಪ್ರೆಸ್ ಮಾಡಿ ಓಕೆ ಮೇಲೆ ಸ್ಪೇಸ್ ಬಾರ್ ಮಾಡಿದ್ರೆ ಅನ್ಹೈಡ್ ಆಗುತ್ತೆ. ಇವಾಗ F list item focused 3 of 3. ಎಫ್ ಮೇಲೆ ಫೋಕಸ್ ಇದೆ. ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದೀನಿ. OK button. ಓಕೆ ಸ್ಪೇಸ್ ಮಾಡ್ತಾ ಇದೀನಿ. Space KT.XLSX, Excel, F table, A1. ಎಫ್ ಪ್ರೆಸೆಂಟ್ ಆಯ್ತು. ಮತ್ತೆ Alt H
HOUH ಅನ್ನು ಪ್ರೆಸ್ ಮಾಡೋದ್ರ ಮೂಲಕ ಲಿಸ್ಟ್ ಹೋಗ್ತಾ ಇದೀನಿ. Ribbon tabs tab H U hide H unhide dialog unhide sheet list alt plus U B1 of 2. ಇಲ್ಲಿ B ಪ್ರೆಸೆಂಟ್ ಇದೆ, D2 of 2. B ಪ್ರೆಸೆಂಟ್ ಇದೆ. ಡೌನ್ ಏರೋ ಮಾಡಿದ್ರೆ F ಇಲ್ಲ, ಯಾಕಂದ್ರೆ ಆಲ್ರೆಡಿ ಅನ್ಹೈಡ್ ಮಾಡಿದೀವಿ. B1 of 2. B ಮೇಲೆ ಫೋಕಸ್ ಇಟ್ಟು ಟ್ಯಾಬ್ ಕೀ ಪ್ರೆಸ್ ಮಾಡಿ OK button. ಓಕೆ ಮಾಡ್ತಾ ಇದೀನಿ. Space kt.xlsx Excel B table A1. ಅದು ಅನ್ಹೈಡ್ ಆಯ್ತು. ಸೊ ಇವಾಗ ಇನ್ನೊಂದು ಶೀಟ್ ಉಳ್ಕೊಂಡಿದೆಯಲ್ಲ, Ribbon tab H U H unhide dialog unhide sheet list alt plus U D1 of 1. ಇವಾಗ ಈ ಲಿಸ್ಟ್ ಅಲ್ಲಿ ಡಿ ಶೀಟ್ ತೋರಿಸ್ತಾ ಇದೆ. ಇದರ ಮೇಲೆ ಫೋಕಸ್ ಇಟ್ಬಿಟ್ಟು ಟ್ಯಾಬ್ ಕೀ ಪ್ರೆಸ್ ಮಾಡಿ OK button. ಓಕೆ ಮೇಲೆ ಸ್ಪೇಸ್ ಬಾರ್ ಮಾಡಿದ್ರೆ Space kt.xlsx Excel D table A1. ಡಿ ಶೀಟ್ ಕೂಡ ಇಲ್ಲಿ ಅನ್ಹೈಡ್ ಆಗಿದೆ. ಕಂಟ್ರೋಲ್ ಪೇಜ್ ಅಪ್ ಮಾಡಿದ್ರೆ C table A1 B table A1 A table A1 ಎ ಇದೆ, B table A1 C table A1 D table A1 E table A1 F table A1. ಸೊ ನಾವು ಹೈಡ್ ಮಾಡಿದಂತ ಬಿ ಡಿ ಎಫ್ ಎಲ್ಲಾ ಶೀಟ್ ಗಳು ಅನ್ಹೈಡ್ ಆಗಿದೆ. ಸೊ ಈ ರೀತಿಯಾಗಿ ನಾವು ರೋಸ್, ಕಾಲಮ್ಸ್ ಮತ್ತೆ ಶೀಟ್ ಗಳನ್ನ ಹೈಡ್ ಅನ್ಹೈಡ್ ಮಾಡಬಹುದು ಸ್ನೇಹಿತರೆ. ಸೊ ಈ ಒಂದು ಟ್ಯುಟೋರಿಯಲ್ ಸ್ನೇಹಿತರಿಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತಾ ನನ್ನ ಈ ಒಂದು ಟ್ಯುಟೋರಿಯಲ್ ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ KT ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. KT ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.